ನೀವು ಬೆಂಗಳೂರಿನ ನಾಗರಿಕರಾಗಿದ್ದರೆ ಈ ಸ್ಟೋರಿಯನ್ನು ನೋಡಲೇಬೇಕು. ಬೆಂಗಳೂರಿನಲ್ಲಿ ನೀವು ಕೂಡ ಕಸ ಎಸೆಯೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದರೆ ನೀವು ಈ ಸ್ಟೋರಿ ನೋಡಲೇಬೇಕು. ಬೆಂಗಳೂರಿನಲ್ಲಿ ನಗರದ ಹಲವು ಭಾಗಗಳಲ್ಲಿ ಕಸ ಸಂಗ್ರಹ ಮಾಡೋದಕ್ಕೆ BBMPಯ ಪೌರ ಕಾರ್ಮಿಕರು ಬರ್ತಾರೆ. ಹಲವು ಭಾಗಗಳಲ್ಲಿ ಕಸವನ್ನು ಪ್ರತಿನಿತ್ಯ ಸಂಗ್ರಹಿಸ್ತಾರೆ. ಆದರೆ ಕೆಲವು ಕಡೆ ಸಂಗ್ರಹಿಸೋದಿಲ್ಲ. ಕೆಲವು ಕಡೆ ಕಸಗಳನ್ನು ಎಲ್ಲೆಂದರಲ್ಲಿ ಎಸಿತಾ ಇದ್ದಾರೆ ನಾಗರಿಕರು. ಇವರೆಲ್ಲ ನಾಗರಿಕರ ಅಂತ ಅನಿಸುತ್ತೆ. ಆ ನಾಗರಿಕರ ಮನೆಗಳ ಮುಂದೆ ಸರ್ಕಾರದ ವಾಹನ ಬಂದು ಕಸವನ್ನು ಸುರಿಯುತ್ತೆ. ಆಮೇಲೆ ಅವರ ಮನೆ ಮುಂದೆ ಹಾಡನ್ನು ಹಾಕಿ ಎಲ್ಲ ಸುತ್ತಮುತ್ತ ಏರಿಯಾದವರು ಅವರನ್ನು ನೋಡಿ ನಗೋ ಹಾಗಾಗುತ್ತೆ, ಅವರಿಗೆ ಅವಮಾನ ಆಗುತ್ತೆ. ಆಮೇಲೆ ಅವ್ರದ್ದು ದಂಡ ಕೂಡ ಕಟ್ಟಿಸ್ಕೊಳ್ತಾರೆ. ಸೊ ಎಚ್ಚರಿಕೆಯಿಂದ ರೀ, ನಿಮ್ಮ ಮನೆ ಮುಂದೆ ಕೂಡ BBMPಯ ಕಸದ ಗಾಡಿ ಬಂದು ಕಸವನ್ನು ಸುರಿಯಬಹುದು. ಮಾರ್ಷಲ್ಗಳು ಅಲರ್ಟ್ ಆಗಿರ್ತಾರೆ. ಮಾರ್ಷಲ್ಗಳು ಯಾರು ತಂದು ಕಸವನ್ನು ಎಸಿತಾ ಇದ್ದಾರೆ ಅನ್ನುವ ವಿಡಿಯೋವನ್ನು ನಿಮಗೆ ಗೊತ್ತಿಲ್ಲದಾಗೆ ಶೂಟ್ ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಿಲ್ಲದಾಗೆ ಯಾವುದೋ ಒಂದು ಜಾಗದಲ್ಲಿ ನಿಂತು ಪ್ರತಿನಿತ್ಯ ಎಲ್ಲಿ ಕಸ ಬೀಳ್ತಾ ಇದೆಯೋ ಅವರನ್ನು ಶೂಟ್ ಮಾಡ್ತಾರೆ. ಅವರನ್ನು ಹಿಂಬಾಲಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಅವರ ಮನೆಗೆ ಹೋಗಿ ಅವರ ಮನೆಗೇನೆ ಅದನ್ನು ಗುರುತಿಸ್ಕೊಂಡು ಅಲ್ಲಿಗೇನೆ ಕಸದ ಗಾಡಿ ಅಂತಂದು ಗಾಡಿಯ ಕಸವನ್ನು ಸುರಿದು ಅವರಿಂದಾನೇ ಕ್ಲೀನ್ ಮಾಡಿಸ್ತಾರೆ. ಅವರಿಗೆ ಫೈನ್ ಕಟ್ಟಿಸ್ತಾರೆ. ಇದು ಬೆಂಗಳೂರಿನಲ್ಲಿ 2 ಭಾಗಗಳಲ್ಲಿ ಈಗಾಗಲೇ ಆಗಿದೆ. 2 ಮನೆಗಳಿಗೆ ಮಾರ್ಷಲ್ಗಳು ಅವರು ದಿನ ಕಸ ಎಸಿತಾ ಇದ್ದವರು ಸಾರ್ವಜನಿಕ ಸ್ಥಳಕ್ಕೆ ತಂದು ಆ ಕಸ ಯಾರು ಎಸಿತಾ ಇದ್ದಾರೆ ಅನ್ನೋದನ್ನು ಅವ್ರನ್ನ ಶೂಟ್ ಮಾಡಿ ಅವರ ಚಲನವಲನ ಅವ್ರು ಯಾವ ಮನೆಗೆ ಹೋಗ್ತಾರೆ ಅಂತ ಗುರುತಿಸಿ ಅವರ ಮನೆಗೆ ಹೋಗಿ ಕಸದ ಗಾಡಿಯನ್ನು ತಗೊಂಡ್ಬಂದು ಕಸವನ್ನು ಅವ್ರ ಮನೆ ಮುಂದೆಯಿಂದ ಸುರಿದ ನಂತರ ಅವರ ಮನೆಯವರು ಹೊರಗಡೆ ಬಂದು ನಾವೆಲ್ಲರಿ ಕಸ ಎಸೆದಿದ್ದೀವಿ ಅಂತ ವಾದ ಮಾಡಿದಾಗ ನೋಡಿ ಇಲ್ಲಿದೆ ವಿಡಿಯೋ ಅಂತ ವಿಡಿಯೋನ ಅವ್ರಿಗೆ ತೋರಿಸಿ ಅವರಿಂದ ದಂಡ ವಸೂಲಿ ಮಾಡಿದ್ದಾರೆ. ಸರ್ಕಾರದವರು ಮಾಡ್ತಾ ಇರೋ ಕೆಲಸ ಏನೋ ನಾಗರಿಕರಾಗಿ ಕಸವನ್ನು ಕಸದ ಬುಟ್ಟಿಯಲ್ಲೇ ಎಸಿಬೇಕು ಅಥವಾ ಕಸ ತಗೊಂಡು ಹೋಗೋದಕ್ಕೆ ಏನು ಪೌರ ಕಾರ್ಮಿಕರ ವಾಹನ ಬರುತ್ತೆ ಆ ವಾಹನಕ್ಕೇನೆ ಹಸಿ ಒಣ ಕಸ ವಿಂಗಡಿಸಿ ಕೊಡಬೇಕು, ಸರಿ. ಆದರೆ ಎಷ್ಟೋ ಏರಿಯಾಗಳಲ್ಲಿ ಕಸದ ವಾಹನ ಆ ಒಂದು ಸ್ವಚ್ಛತೆಯ ವಾಹನ ಬರೋದೇ ಇಲ್ಲ. ಕಸವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬರುವಂಥ ವಾಹನ ಪ್ರತಿನಿತ್ಯ ಅಲ್ಲ 2-3 ದಿನಕ್ಕೊಮ್ಮೆನೂ ಬರೋದಿಲ್ಲ. ಇದರಿಂದಾಗಿ ಜನರಿಗೆ ಏನು ಕಸಕ್ಕೂ ಸೆಸ್ ಸಂಗ್ರಹಿಸ್ತಾರಲ್ಲಪ್ಪ ಸರ್ಕಾರದವರು, ಆದರೆ ಈ ಕಸವನ್ನು ಸಂಗ್ರಹಿಸೋದೇ ಇಲ್ವಲ್ಲ. ನಾಗರಿಕರು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು. ಹಸಿ ಕಸ ಒಣ ಕಸ ವಿಂಗಡಿಸ್ಕೊಡ್ಬೇಕು, ಅದನ್ನು ಮಾಡೋದಿಲ್ಲ. ಇನ್ನೊಂದು ಕಡೆ ಸರ್ಕಾರದವರು ಈ ಕಸ ಸಂಗ್ರಹಕ್ಕೆ ಪ್ರತಿದಿನ ಬರೋದೇ ಇಲ್ಲ. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು ನೀವು. ಇತ್ತೀಚೆಗೆ ಹೈಕೋರ್ಟ್ ಚಾಟಿ ಬೀಸಿದೆ. ಭಿಕ್ಷುಕರಿಗೋಸ್ಕರ ಸೆಸ್ಸನ್ನು ಸಂಗ್ರಹಿಸ್ತಾ ಇದೆ ಸರ್ಕಾರ. 4 ವರ್ಷದಲ್ಲಿ ಎಷ್ಟು ಸಂಗ್ರಹ ಮಾಡಿದೆ ಗೊತ್ತಾ? 7,000 ಕೋಟಿ ಸಂಗ್ರಹ ಮಾಡಿದೆ. ಭಿಕ್ಷುಕರ ನಿರ್ವಹಣೆಗೆ, ಭಿಕ್ಷುಕರಿಗೆ ಪುನರ್ವಸತಿ, ಆ ಕಾರಣಕ್ಕೆ ಸೆಸ್ಸಲ್ಲಿ 7,000 ಕೋಟಿಯನ್ನು ಸಂಗ್ರಹ ಮಾಡಿದೆ. ಆದರೆ ಅದನ್ನು ಭಿಕ್ಷುಕರಿಗೆ ವಿನಿಯೋಗಿಸಿದೆಯಾ? ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಭಿಕ್ಷುಕರು ಬೀದಿಯಲ್ಲಿ ಭಿಕ್ಷುಕರಿದ್ದಾರೆ. ಪುನರ್ವಸತಿ ಕೇಂದ್ರ ಎಲ್ಲಿದೆ? ಅವರಿಗೆ ಪುನರ್ವಸತಿ ಏನು ಮಾಡಿದ್ದೀರಾ? 7,000 ಕೋಟಿನ ಏನು ಮಾಡಿದ್ದೀರಾ? ಎಲ್ಲಿ ವಿನಿಯೋಗಿಸ್ತಾ ಇದ್ದೀರಾ ಅಂತ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದೆ ಕಪಾಳ ಕೊಡ್ದಂಗೆ. ಸರ್ಕಾರ ಮಾತ್ರ ಎಮ್ಮೆ ಚರ್ಮದ ಮೈಮೇಗೆ ಎಣ್ಣೆ ತಿಕ್ಕೊಂಡು ಜಾರ್ಕೋತಾ ಇದ್ದಾರೆ. ಸರ್ಕಾರದವರು ಈಗ 5 ಪಾಲಿಕೆಗಳನ್ನು ಮಾಡಿ ಈಗ ಆಡಳಿತ ವಿಕೇಂದ್ರೀಕರಣ ಮಾಡಿದ್ದಾರೆ. 5 ಪಾಲಿಕೆಗೆ 5 ಕಮಿಷನರ್ಗಳಿದ್ದಾರೆ. ಆದರೂ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಇದನ್ನು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಎಲ್ಲ ಅಧಿಕಾರಿಗಳು ಕೂಡ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ರೆ ಇದು ಸಾಧ್ಯ ಇದೆ. ಸರ್ಕಾರ ಕಸಗಳ ಸಂಗ್ರಹಣೆಗೆ ಗಾಡಿಯನ್ನು ಎಲ್ಲ ಕಡೆ ಕಳಿಸೋದಿಲ್ಲ. ಕಸಗಳ ಸಂಗ್ರಹಣೆ ಪ್ರತಿದಿನ ಪ್ರತಿ ಏರಿಯಾದಿಂದ ಆಗ್ತಾ ಇಲ್ಲ. ಆದರೆ ಕಸವನ್ನು ಎಸೆದವ್ರನ್ನ ಮಾರ್ಷಲ್ಗಳು ಬಂದು ಶೂಟ್ ಮಾಡಿ ಅವರ ಮನೆ ಮುಂದೆ ಕಸದ ಗಾಡಿ ತಂದು ಕಸ ಸುರಿದು ಅವರಿಗೆ ಫೈನ್ ಕಲೆಕ್ಟ್ ಮಾಡಿ ಚೀಮಾರಿ ಹಾಕೋದು ನಡೀತಾ ಇದೆ. ಅಂದರೆ ನಾಳಿನ ದಿನ ನಿಮ್ಮ ಮನೆ ಕೂಡ ನೀವೆಲ್ಲೋ 4-5 ದಿನ ಕಸದ ಗಾಡಿ ಬರಲಿಲ್ಲಲ್ಲ ಅಂತ ತೊಗೊಂಡೋಗಿ ಕಸದ ಬುಟ್ಟಿನೂ ಇಲ್ವಲ್ಲ ತೊಗೊಂಡೋಗಿ ಎಲ್ಲೋ ಎಸಿತೀರಾ ರಸ್ತೆ ಬದಿ. ಅನಿವಾರ್ಯ ಮನೆಯೊಳಗಡೆ ಕಸ ಇಟ್ಕೊಳ್ಳೋದಕ್ಕಾಗತ್ತಾ? ಕೆಟ್ಟ ವಾಸನೆ ಬರುತ್ತೆ, ತೊಗೊಂಡೋಗಿ ಬಿಸಾಕ್ತೀರಾ. ಆಗೇನಾಗುತ್ತೆ, ಇದನ್ನು ಯಾರೋ ಮಾರ್ಷಲ್ ಎಲ್ಲಿಂದ ನಿಂತು ಶೂಟ್ ಮಾಡ್ತಾರೆ, ನಿಮ್ಮನ್ನು ದಂಡ ವಸೂಲಿ ಮಾಡಿ ನಿಮ್ಮ ಮನೆ ಮುಂದೆ ತಂದು ಕಸ ಎಸಿತಾರೆ. ನೀವೇನು ಮಾಡ್ತೀರಾಗ? ಏನೂ ಮಾಡೋಕ್ಕಾಗಲ್ಲ. ಆಗ ಸಾಂಗನ್ನು ಬೇರೆ ಹಾಕಿ ಬಂದರೋ ಬಾವ ಬಂದರೋ ಅಂತ ಸಾಂಗನ್ನು ಹಾಕಿ ನಿಮ್ಮ ಮನೆ ಮುಂದೆ ನಿಮ್ಮನ್ನು ಅವಮಾನಕ್ಕೆ ಗುರಿಪಡಿಸಲಾಗುತ್ತೆ. ಆದರೆ ಪ್ರತಿನಿತ್ಯ ಕಸ ಸಂಗ್ರಹಿಸುವಂಥ ವಾಹನ ಬಂದರೆ ಒಂದಷ್ಟು ಕಸ ಸಂಗ್ರಹದ ಅಂದರೆ ಕಸಗಳನ್ನು ಬೀದಿಯಲ್ಲಿ ಎಸೆಯೋದು ಬಹುತೇಕ ಕಡಿಮೆ ಆಗುತ್ತೆ.
ಇನ್ನೊಂದಷ್ಟು ಜನ ಬೇಜವಾಬ್ದಾರಿಯಿಂದ ಅನಾಗರಿಕರ ಥರ ಕಸವನ್ನು ಎಲ್ಲಂದ್ರಲ್ಲಿ ಎಸೆಯುವಂಥವ್ರು ಇದ್ದಾರೆ. ತಾವು ಬೆಳಗ್ಗೆ 8 ಗಂಟೆಗೆ ಡ್ಯೂಟಿಗೆ ಹೊರಟೋಗ್ತೀವಿ ಅಂತ ಕಸದ ಗಾಡಿ 9 ಗಂಟೆಗೆ ಬರುತ್ತೆ ಅಂತ ಹೇಳಿ ವಾರದ 6 ದಿನ ಕೆಲಸ ಮಾಡೋರು 2-3 ದಿನದ ಹೊತ್ತಿಗೆ ಕಸ ಗಬ್ಬನ ಹಾರ್ತಾ ಇರುತ್ತೆ ಅಂತ ತಗೊಂಡೋಗೋದನ್ನು ರಸ್ತೆ ಬದಿ ಎಸಿತಾರೆ. ಇಂಥವರಿಗೆ ಖಂಡಿತವಾಗಿ ನೀವು ಅವರ ಮನೆ ಮುಂದೆ ಕಸವನ್ನು ಸುರಿಬೇಕು, ಸರಿ, ಅಂಥವ್ರಿಗೆ ಸುರೀರಿ. ಆದರೆ ಕಸ ಸಂಗ್ರಹಣಾ ಗಾಡಿ ಇದೆಯಲ್ಲ, ವಾಹನ, ಅದು ವಾರದಲ್ಲಿ 1 ದಿನ 2 ದಿನ ಬರುತ್ತೆ, ಉಳಿದ ದಿನ ಬರೋದೇ ಇಲ್ಲ. ಹೀಗಿರೋವಾಗ ಅವರು ಕಸ ತಗೊಂಡೋಗಿ ಕೆಲವ್ರು ಏನು ಮಾಡಬೇಕು? ಮನೇಲಿ ಇಟ್ಕೊಳ್ಳೋಕ್ಕಾಗುತ್ತಾ? ಕಟ್ಟಿ ಎಷ್ಟು ದಿನ ಇಟ್ಕೋಬೋದು? ಕೆಟ್ಟ ವಾಸನೆ ಬಂದರೆ ಏನು ಮಾಡಬೇಕು? ಅಥವಾ ಡ್ರೈನೇಜಿಗೆ ಹಾಕಿ ಡ್ರೈನೇಜ್ ಬ್ಲಾಕ್ ಆಗಬೇಕಾ? ಸೊ ಇದೆಲ್ಲ ಕೂಡ ಸರ್ಕಾರದ ಅವ್ಯವಸ್ಥೆ, ಬೇಜವಾಬ್ದಾರಿಯಿಂದ ಆಗ್ತಾ ಇರೋದು. ನೀವು ಎಲ್ಲದಕ್ಕೂ ಸೆಸ್ ಸಂಗ್ರಹಿಸ್ತೀರಾ, 1000 ಕೋಟಿ ಸೆಸ್ ಸಂಗ್ರಹಣೆ ಆಗುತ್ತೆ. ಈಗ ಹೈಕೋರ್ಟ್ ಚಾಟಿ ಬೀಸಿದಾಗೆ ಭಿಕ್ಷುಕರ ಸೆಸ್ ಅಂತ ಸಂಗ್ರಹಿಸಿದ್ರೆ 7000 ಕೋಟಿನ ಅದು ಸರಿಯಾಗಿ ವಿನಿಯೋಗಿಸೇ ಇಲ್ಲ. ಅದಕ್ಕೆ ಎಲ್ಲಂದ್ರಲ್ಲಿ ಭಿಕ್ಷುಕರು. ನೀವು ರಸ್ತೆ ಬದಿಯಲ್ಲಿ ಬೋರ್ಡ್ ಹಾಕ್ಕೊಂಡಿದ್ದೀರಾ, ಸರ್ಕಾರವು ಭಿಕ್ಷುಕರ ನಿರ್ವಹಣೆಯಲ್ಲಿ, ಪುನರ್ವಸತಿಯಲ್ಲಿ ನಿರತವಾಗಿದೆ ಅಂತೇಳಿ ಏನೋ ಹಾಕ್ಕೊಂಡಿರ್ತೀರ. ಅದನ್ನು ಎಲ್ಲ ಕಡೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವ್ರ ಫೋಟೋ. ನೀವು ಯಾವುದೇ ರೀತಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ನಾವು ನಿರ್ವಹಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹಾಕ್ಕೊಳ್ಬೋದು ಬೇಕಾದರೆ. ಅಂದರೆ ಸರ್ಕಾರ ಭಿಕ್ಷುಕರ ನಿರ್ವಹಣೆಗೆ ಪ್ರಯತ್ನಿಸುತ್ತಿದೆ ಅಂತ. ನೀವು ನಿರ್ವಹಣೆ ಮಾಡ್ತಾ ಇಲ್ಲ. ಮಾಡೋದಾಗಿದ್ದರೆ ಬಿದ್ದಿಲ್ಲಿ ಭಿಕ್ಷುಕರು ಇರಬಾರ್ದಾಗಿತ್ತು. ಏನೋ 1 ದಿನ 2 ದಿನ 3ನೇ ದಿನ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಪ್ರತಿನಿತ್ಯ ಸಾವಿರ ಭಿಕ್ಷುಕರು ಬೆಂಗಳೂರಿನ ಪ್ರತಿ ಸಿಗ್ನಲ್ಗಳಲ್ಲಿ ಸಿಗ್ತಾರೆ. ಹಾಗಾಗಿ ಸರ್ಕಾರ ಜನರಿಗೆ ಅವಮಾನಕ್ಕೆ ಗುರಿಪಡಿಸಿ ಅವರಿಂದ ದಂಡ ವಸೂಲಿ ಮಾಡೋ ಬದಲು, ಈ ರಸ್ತೆ ಗುಂಡಿ ಬಿದ್ದಿದೆ, ಹೆಲ್ಮೆಟ್ ಹಾಕ್ಕೊಳ್ಳಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತ ದಂಡ ವಿಧಿಸೋದು ನೋಡಿದರೆ ರಸ್ತೆ ಗುಂಡಿ ಮಾತ್ರ ಸರಿ ಮಾಡಲ್ಲ. ಹೆಲ್ಮೆಟ್ ಹಾಕ್ಕೊಂಡ್ರೂ ಸಮೇತ ಬಿದ್ದು ತಲೆ ಒಡೆದೋಗ್ದಿದ್ರು ಕೈಕಾಲು ಮುರಿದೋಗ್ತವೆ. ಇದು ಸರ್ಕಾರದ ಅವ್ಯವಸ್ಥೆ. ಅದೇ ಸರ್ಕಾರದ ಬೆಂಗಳೂರು ಉಸ್ತುವಾರಿ DCM ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಹೊರಟಿದ್ದಾರೆ. ಇತ್ತ ಬೆಂಗಳೂರದ್ದು ನೋಡ್ಕೋತಾರೋ, ಕರ್ನಾಟಕದ ನೋಡ್ಕೋತಾರೋ, CM ಸ್ಥಾನಕ್ಕೋಸ್ಕರ ಓದಾಡ್ತಾರೋ ಗೊತ್ತಿಲ್ಲ. ಆದರೆ ನಿಮ್ಮ ಮನೆ ಮುಂದೆ ಕಸ ಬೀಳೋದನ್ನು ಮಾತ್ರ ತಪ್ಪಿಸ್ಕೊಳ್ಳಿ, ಹುಷಾರಾಗಿರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮುಂದೆ ಕೂಡ ಕಸದ ಗಾಡಿ ಬಂದು ಕಸ ಸುರಿದು ಬಂದರೋ ಬಾವ ಬಂದರೋ ಅಂತ ಜೋರಾಗಿ ಮ್ಯೂಸಿಕ್ ಕೇಳಿದರೂ ಅಚ್ಚರಿ ಇಲ್ಲ. ದಂಡ ಕೂಡ ದೊಡ್ಡ ಮಟ್ಟದಲ್ಲಿ ವಸೂಲಿ ಮಾಡ್ತಾರೆ. ಹಾಗಾಗಿ ಬೆಂಗಳೂರಿನ ನಾಗರಿಕರಾಗಿದ್ದರೆ ಸ್ವಲ್ಪ ಹುಷಾರಾಗಿರಿ. ಕಸ ಎಸೆಯೋ ಮೊದಲು ಕಸದ ಸಂಗ್ರಹಣೆಯ ಗಾಡಿ ಇದೆಯಲ್ಲ, ಅದಕ್ಕೆ ಕಸ ಕೊಡಿ. ಇಲ್ಲ ಅಂತ ಹೇಳಿದರೆ ನೀವು ಕಸನ ಸ್ವಲ್ಪ ಹುಷಾರಾಗಿ ಎಲ್ಲಾದರೂ ಕಸದ ಬುಟ್ಟಿ ಇದ್ದಲ್ಲಿ ಮಾತ್ರ ಎಸಿರಿ. ಇಲ್ಲಾಂದರೆ ಈ ಸರ್ಕಾರದವರು ಸೆಸ್ ಸಂಗ್ರಹಿಸ್ತಾರೆ 1000 ಕೋಟಿ, ಆದರೆ ನಿರ್ವಹಣೆ ಮಾತ್ರ ಮಾಡಲ್ಲ. ಈ ಸರ್ಕಾರದವ್ರಿಗೆ ಹೇಳಿ ಪ್ರಯೋಜನ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಇದು ನಿಮ್ಮ ಸಮಸ್ಯೆ. ಈ ರೀತಿ ಸವಾಲುಗಳನ್ನು ನೋಡ್ತಾನೆ ಇರ್ತೀವಿ. ನಾವು ನಿಮ್ಮ ಮುಂದೆ ಹೇಳೋ ಪ್ರಯತ್ನ ಮಾಡಿದ್ದೀವಿ. ನಿಮಗೇನು ಅನಿಸುತ್ತೆ? ಏನಿದಕ್ಕೆ ಪರಿಹಾರ? ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.